ಮಂಡ್ಯ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆ ವತಿಯಿಂದ ಮಂಗಲ ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ತಾಲೂಕಿನ ಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆಯಿತು. ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ ಬಂಡಿಸಿದ್ದೇಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು ಮೇ 20ರಂದು ಕೊತ್ತತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಾಗೂ ಮೇ 27ರಂದು ಸೂನಗಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಮುಂದಿನ ಕೊತ್ತತ್ತಿ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಆಯಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಸರ್ಕಾರ ಮಟ್ಟದ ಇಲಾಖೆ ಅಧಿಕಾರಿಗಳ ಜೊತೆ ಜನರ ಬಳಿಗೆ ತೆರಳಿ ಸಾರ್ವಜನಿಕರ ಅಹವಾಲು ಆಲಿಸಲಾಗುವುದು ಎಂದು ಹೇಳಿದರು. ರೈತ ಬಾಂಧವರು ಸಮರ್ಪಕ ವಿದ್ಯುತ್ ಪೂರೈಕೆಗೆ ಚೆಸ್ಕಾಂಗೆ 21,500 ರುಗಳನ್ನು ಪಾವತಿ ಮಾಡಿದರೆ ತಮ್ಮ ಜಮೀನುಗಳಿಗೆ ಟಿಸಿ ಅಳವಡಿಸಿ ಆರ್ಆರ್ ನಂಬರ್ ಕೊಡಲಾಗುವುದು. ಆದ್ದರಿಂದ ರೈತರು ಬೋರ್ವೆಲ್ಗಳನ್ನು ರೆಗ್ಯುಲೇಟ್ ಮಾಡಿಕೊಳ್ಳಿ, ಶೀಘ್ರ ವಿದ್ಯುತ್ ಸಂಪರ್ಕ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಇಂತಹ ಯೋಜನೆಯನ್ನು ರೈತ ಬಾಂಧವರು ಉಪಯೋಗಿಸಿಕೊಳ್ಳಿ ಎಂದು ತಿಳಿಸಿದರು. ಕೊತ್ತತ್ತಿ ಹೋಬಳಿಯಲ್ಲಿ 13,000 ಪೌತಿ ಖಾತೆಗಳಿದ್ದು, ಮಂಗಲ ಗ್ರಾಮದಲ್ಲಿಯೇ 900 ಪೌತಿ ಖಾತೆ ಆಗಬೇಕಾಗಿದೆ ಎಂದು ಹೇಳಿದರು. 3 ಬಾರಿ ಈ ಕ್ಷೇತ್ರದ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಾಲೆಗಳು, ಗ್ರಾಮ ಸಂಪರ್ಕಗಳ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು, ಮುಂದಿನ 3 ತಿಂಗಳಲ್ಲಿ ಮಂಗಲ ಹಳುವಾಡಿ ರಸ್ತೆ, ಹೆಬ್ಬಕವಾಡಿ ಗಾಮನಹಳ್ಳಿ ರಸ್ತೆಗೆ ಟೆಂಡರ್ ಆಗುತ್ತಿದ್ದು 3 ತಿಂಗಳಲ್ಲಿ ಮಂಜೂರಾತಿ ಆಗುತ್ತದೆ ಎಂದು ಹೇಳಿದರು. ಸರ್ಕಾರ ಸಹ ಅನೇಕ ಜನಪ್ರಯೋಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾವು ಏನು ಕೊಟ್ಟು ಮಾತನ್ನ ತಪ್ಪದನ್ನ ಶಾಶ್ವತವಾಗಿ ನಡೆಸ್ತಕ್ಕಂಥದ್ದನ್ನ ತಮ್ಮ ಗಮನದಲ್ಲಿ ಇದೆ ಅನ್ನೋದನ್ನ ತಮ್ಮ ಗಮನಿಸ್ತಾ, ಕೆಲವು ಏನು ನಾವು 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ 1 ತಿಂಗಳು 2 ತಿಂಗಳು ವ್ಯತ್ಯಾಸ ಆಗಿರ್ಬೋದು. ಆದರೆ ಅದನ್ನ ನಮಗೆ ಗ್ಯಾರಂಟಿಯಾಗಿ ಪ್ರಯೋಜನ ತಲುಪುತ್ತೆ. ಅದರ ಬಗ್ಗೆ ಯಾವುದೂ ಆತಂಕ ನಾವೇನು ಮಾಡಿಕೊಟ್ಟಿದ್ರು ಅವರಿಂದ ಕರೆಂಟು ಮತ್ತು ಅಕ್ಕಿ ದುಡ್ಡು ಕೊಡಬೇಕು, ಮತ್ತು ಬಸ್ಗೆ ವ್ಯವಸ್ಥೆಗಳು ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳು ಕೊಡಬೇಕು ಅನ್ನೋದನ್ನು ಎಲ್ಲವನ್ನ ಮಾಡಿಕೊಟ್ಟಿದ್ದೇವೆ. ಸ್ವಲ್ಪ ಅದನ್ನು ತಲುಪ್ತಕ್ಕಂಥದ್ದಕ್ಕೆ ಹಣಕಾಸು ತಿಂಗಳಿಗೆ ಒಂದು ಬರ್ತಕ್ಕಂಥದ್ದು ಸ್ವಲ್ಪ ನಿಧಾನ ಆಗಿರ್ಬೋದು. ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಅದನ್ನು ತಲುಪಿಸ್ತೀವಿ. ಆದರೂ ಒಂದಷ್ಟು ಜನಕ್ಕೆ ಇನ್ನೂ ನಾವು ತಲುಪಿಲ್ಲ ಅನ್ನೋಂಥ ದೂರುಗಳು ಬಂದಿದೆ. BPL ಕಾರ್ಡ್ ಇದ್ದು ಯಾರಿಗೆ ಆ ಪ್ರಯೋಜನಗಳು ತಲುಪ್ತಾ ಅವರು ದಯಮಾಡಿ ನಮ್ಮ ಅಂಗನವಾಡಿ ಅಂದರೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಸಂಪರ್ಕ ಮಾಡಬೇಕು. CDPOವನ್ನು ಸಂಪರ್ಕ ಮಾಡಿದ್ರೆ ಅದನ್ನು ಆನ್ಲೈನಲ್ಲಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ಹಿಂದೆಯಿಂದ ಬರಬೇಕಾದಂಥ ಎಲ್ಲ ಹಣವನ್ನು ಮತ್ತೆ ನಿಮಗೆ ಕೊಡಿಸ್ತೀವಿ. ಕೊಡುತ್ತೆ ಸರ್ಕಾರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಾ, ನಾವು ಈ ಸಲ ಚುನಾವಣೆ ಆದಮೇಲೆ ಏನು ತಮ್ಮ ನಾಲೆಗಳಿಗೆ ಸಂಬಂಧಪಟ್ಟಂಗೆ, ಉಪನಾಲೆಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ. ಗ್ರಾಮದ ಅಭಿವೃದ್ಧಿ ಬಗ್ಗೆ, ಗ್ರಾಮಕ್ಕೆ ಸಂಪರ್ಕ ಪಡಬೇಕಾದಂಥ ರಸ್ತೆಗಳ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಿಮ್ಮಿಂದ ಏನು ಇವತ್ತು ಪ್ರಮುಖವಾಗಿ ಗ್ರಾಮ ಸಂಪರ್ಕ ನಮಗೆ ಬೇಕೇ ಬೇಕು. ನಾನು ಹಿಂದೆ ಶಾಸಕನಾಗಿದ್ದಾಗ ಮಾಡಿದಂಥ ಮಂಗಲದಿಂದ ಅಳವಾಡಿಗೆ ಹೋಗುವುದಷ್ಟೇ, ಜೊತೆಗೆ ಮಂಗಳೂರಿಂದ ಲೋಕಸಭೆಗೆ ಹೋಗ್ತಕ್ಕಂಥ ರಸ್ತೆ, ಎಪ್ಪಟೋಳಿಯಿಂದ ಗಾಮಳಿಗೆ ಹೋಗೋದಷ್ಟೇ. ಇವು 3 ಸಹ ಇನ್ನೊಂದು ತಿಂಗಳಲ್ಲಿ ಮಂಜೂರಾತಿ ಆಗ್ತದೆ. ಇನ್ನೊಂದು 2-3-4 ತಿಂಗಳಲ್ಲಿ ಅದು ಅಂದಾಜು ಟೆಂಡರ್ ಫೈನಲ್ ಆಗಿ ಒಂದು 3-4 ತಿಂಗಳ ಕೆಲಸ ಪ್ರಾರಂಭ ಆಗ್ತದೆ ಅಂತ ತಮಗೆ ಸಂತೋಷದ ವಿಚಾರವನ್ನು ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತೇನೆ. ಮತ್ತೊಂದು ನಿಮ್ಮಲ್ಲಿ ಕಾಳಜಿ ಪೂರ್ವಕವಾಗಿ ನಮ್ಮ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟ, ಏನು ನಾವು ವಿದ್ಯುತ್ ಅವಘಡದಿಂದ ವಿದ್ಯುತ್ತನ್ನು ನಾವು ಏನು ಲೈನ್ ಹಾಕೋತಾ ಇದ್ದೀವೋ, ನಿಮ್ಮ ಲೈನ್ಗಳು ಸುಮಾರು 17-18 ಕಿಲೋಮೀಟರ್ ಇದೆ. ಅದನ್ನು ಲಿಂಕ್ ಲೈನ್ ಮಾಡೋದ್ರ ಮುಖಾಂತರ ನಿಮಗೆ ನಿರಂತರವಾಗಿ ಆಪರೇಷನ್ ಬಿಟ್ಟು ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಅದ್ರ ಜೊತೆಗೆ ಈಗ ಏನು ನಾವು 14 ದಿವಸದಾಗಿ ನಾವು ದುಡ್ಡು ಕಟ್ಟಿಸ್ಬೇಕಲ್ಲ ಅನ್ನೋಂಥದ್ದು ಒಂದು ಸರ್ಕಾರದ ಒಂದು ಚಿಂತನೆ ಇತ್ತು. ಕಳೆದ 2023 ನವೆಂಬರ್ ನಡೆಸಿರ್ತಕ್ಕಂಥದ್ದಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದೀವಿ. ಮತ್ತೆ ದುಡ್ಡು ಕಟ್ಟಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಏನು 14,000 ಪ್ಲಸ್ 5,500 ರೂಪಾಯಿ 21,000 ರೂಪಾಯಿ ತಾವು ದುಡ್ಡು ಕಟ್ಟಿದ್ರೆ ತಮಗೆ ಆರ್ಆರ್ ನಂಬರ್ ಕೊಟ್ಟು ತಮಗೆ TC ಹಾಕೊಟ್ಟು ತಮ್ಮ
ಬೋರ್ವೆಲ್ಗಳನ್ನ ರೆಗ್ಯುಲೈಸ್ ಮಾಡ್ತೀವಿ. ದಯವಿಟ್ಟು ಆ ಕಾರ್ಯಕ್ರಮವನ್ನು ತಾವು ಎಲ್ಲ ದಯಮಾಡಿ ನಾವೆಲ್ಲ ರೈತ ಬಾಂಧವರಲ್ಲಿ ಯಾರು ಇವರು ಅಂತ ಹೇಳಬೇಕಪ್ಪ, ದಯಮಾಡಿ ನೀವು 21,000 ರೂಪಾಯಿ ಕಟ್ಟಿಸಿಕೊಳ್ಳಿ. 21,000 ರೂಪಾಯಿ ನೀವು ನಮ್ಮ ವಿದ್ಯುತ್ ಇಲಾಖೆ ಕಟ್ಟಿದ್ರೆ ತಕ್ಷಣ ಕೇವಲ 15 ದಿವಸದಲ್ಲಿ ನಿಮಗೆ ಟಿಸಿಗಳನ್ನ ಕೊಟ್ಟು ನಿಮಗೆ ವಿದ್ಯುತ್ ಆರ್ಆರ್ ನಂಬರ್ ಕೊಟ್ಟು ನಿಮ್ಮ ಕೆಲಸ ಮಾಡಿಕೊಡ್ಬೇಕಂತದಕ್ಕೆ ಚಾಲನೆ ಕೊಟ್ಟಿದೆ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ವಿದ್ಯುತ್ ಸಚಿವರ ಬಹಳ ಒತ್ತಾಸೆ ಮೇರೆಗೆ ಇವತ್ತು ಆ ಕಾರ್ಯಕ್ರಮವನ್ನು ತಂದಿದ್ದೇವೆ. ದಯಮಾಡಿ ಆ ಪ್ರಯೋಜನವನ್ನು ಉಪಯೋಗಿಸ್ಕೋಬೇಕು ಅಂತ ಮಾತನ್ನು ಹೇಳ್ತಾ, ನನಗೆ ಬಹಳ ವರ್ಷಗಳಿಂದ ನಾನು 3 ಸಲ 4 ಚುನಾವಣೆ ನಿಂತಿದ್ದೀನಿ. 3 ಬಾರಿ ನನ್ನನ್ನು ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀರಿ. ನನಗೆ ಬಹಳ ಒತ್ತಾಯ 12 ಟಿಸಿಗಳು ಕೈಲೋಟು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮಾತನಾಡಿ, ಗ್ರಾಮೀಣ ಭಾಗದ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಲು ತಾಲೂಕು ಕಚೇರಿಗೆ ಬರುತ್ತೀರಿ. ಆದ್ದರಿಂದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿಯೇ ಬಗೆಹರಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಎಲ್ಲ ಗ್ರಾಮೀಣ ಭಾಗದ ಜನರ ಎಲ್ಲ ಸಮಸ್ಯೆಗಳಿಗೋಸ್ಕರ ನೀವು ತಾಲೂಕು ಮಟ್ಟದ ಕಚೇರಿಗಳಿಗೆ ತಾವೆಲ್ಲರೂ ಕೂಡ ಬರ್ತೀರಿ. ಅದು ಬದಲಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡು ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲೇ ಆಲಿಸಿ ಸಾಧ್ಯ ಆದರೆ ಆ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಲ್ಲೂ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನರ ಜೊತೆ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥ ಇಲಾಖೆ. ಅದರಲ್ಲಿ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಇಡೀ ಮಂಗಳ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 990 ಸರ್ವೆ ನಂಬರ್, ಸುಮಾರು ಒಂದು 300 ಜನ ಓದಿದಾರರಾಗಿದ್ದು ಅವರ ವಾರಸುದಾರರಿಗೆ ಖಾತೆನೇ ಆಗಿದೆ. ಮೃತ ವ್ಯಕ್ತಿಯ ಹೆಸರಿನಲ್ಲಿ RTC ಇರೋದ್ರಿಂದ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಪ್ರಕೃತಿ ವಿಕೋಪ ಆಗ್ಬೋದು, ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಯಾವುದೇ ಸಹಾಯಧನವನ್ನು ಪಡ್ಕೋಬೇಕು ಅಂತಂದರೆ ಬದುಕಿರುವಂಥ ವ್ಯಕ್ತಿಗಳ ಹೆಸರಿಗೆ RTC ಬರಬೇಕು. ಅದಕ್ಕೋಸ್ಕರನೇ ಮನೆಗೆ ಸಮೀಕ್ಷೆ ಮಾಡಿ ಕಾರ್ಯಕ್ರಮದಲ್ಲಿ ಪೌತಿ ಖಾತೆ ಆಂದೋಲನ, ಪಿಂಚಣಿ ಅದಾಲತ್, ಪಂಚಾಯಿತಿ ಸ್ವತ್ತು ಆಂದೋಲನ, ಇಲಾಖೆವಾರು ಅರ್ಜಿ ಸ್ವೀಕಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೀಣಾ, ಉಪ ತಹಸೀಲ್ದಾರ್ ಡಿ ತಮ್ಮಣ್ಣಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಉಪಾಧ್ಯಕ್ಷೆ ಬೃಂದಾ, ಎಡಿಎಲ್ಆರ್ ಮಮತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಂಡ್ಯ ನಗರದಲ್ಲಿರುವ ಹೊಸಹಳ್ಳಿ ರಾಮನಹಳ್ಳಿ ವೃತ್ತದಲ್ಲಿರುವ ಶ್ರೀ ಬಿಸಿಲು ಮಾರಮ್ಮ ದೇವಾಲಯದಲ್ಲಿ ಸ್ಥಳೀಯ ಗ್ರಾಮಸ್ಥರು ಶ್ರೀ ಮಾರಮ್ಮ ಹಬ್ಬ ಪ್ರಯುಕ್ತ ಅಕ್ಕಿ ತೊಳೆಯುವ ಶಾಸ್ತ್ರದಲ್ಲಿ ಅತ್ತಿಗೆ ನಾದಿನಿ, ಅಕ್ಕ ತಂಗಿಯರು ನೀರು ಎರಚಿಕೊಂಡು ಸಂಭ್ರಮಿಸಿದರು. ಇವತ್ತು ನಾಳೆ ಬಿಸಿಲು ಮಾರಮ್ಮನ ಹಬ್ಬದ ಪ್ರಯುಕ್ತ ಇವತ್ತು ಅಕ್ಕಿ ತೊಳೆಯೋ ಕಾರ್ಯಕ್ರಮ ಐತೆ. ಈ ಅಕ್ಕಿ ತೊಳೆಯೋ ಉದ್ದೇಶ ಅಂದರೆ ಹೆಣ್ಮಕ್ಳು ಮತ್ತು ಅತ್ತಿಗೆ ನಾದ್ನೀರು ಬರ್ತಾರೆ. ಅವರು ಅಕ್ಕಿ ತೊಳೆದು ಒಣಸ್ಕೊಂಡು ಒಬ್ರಿಗೊಬ್ರು ನೀರು ಹಚ್ಕೊಂಡು
ಆಟ ಆಡ್ಕೊಂಡು ಇದು ಹಿಂದಿನಿಂದ ನಡೆದು ಬಂದೈತೆ ಪದ್ಧತಿ. ನಾಳೆ ಬಿಸಿಲು ಮಾರಮ್ಮನ ಹಬ್ಬ ಐತೆ, ಸಂಜೆ ಹೂವಂಬಳೆ ಐತೆ. ಮತ್ತು ಬೆಳಗ್ಗೆ ಹಬ್ಬದ ಪ್ರಯುಕ್ತ ತಂಬಿಟ್ಟು ಆರತಿನೂ ಇರುತ್ತೆ ಎಡೆಗೆ. ಸಂಜೆ ಮಾರಮ್ಮನಿಗೆ ಆರತಿ ಕೊಡ್ತಾರೆ, ಬೆಳಿಗ್ಗೆ ಬಿಸಿಲು ಮಾರಮ್ಮನಿಗೆ ಆರತಿ ಕೊಡ್ತಾರೆ. ಎಲ್ಲರೂ ಅತ್ತಿಗೆನಾದ್ಮೇಲೆ ಸಹಜವಾಗಿ ಹಬ್ಬದಲ್ಲಿ ಹೆಣ್ಮಕ್ಳುಗಳೇ ತವ್ರ ಮನೆಗೆ ಬರ್ತಾರಲ್ವಾ, ಸೇರ್ತಾರಲ್ಲ, ಒಬ್ರಿಗೊಬ್ರು ನೀರು ಹಚ್ಕೊಂಡು ಆಟ ಆಡ್ಕೊಂಡು ಅಕ್ಕಿ ತೊಳ್ಕೊಂಡು ಖುಷಿ ಪಟ್ಕೊಂಡು ಹೊರಡ್ತಾರೆ. ವರ್ಷಕ್ಕೊಂದ್ಸತಿ ತುಂಬ ಭರ್ಜರಿಯಾಗಿ ನಾವು ಆಚರಿಸ್ತೀವಿ. ಎಲ್ಲ ಊರಿನ ನೆಂಟರು ಕರೆದು ಹಬ್ಬ ಎಲ್ಲ ಮಾಡ್ತೀವಿ. ಮಂಗಳವಾರ ಇವತ್ತು ಹಬ್ಬ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ತೊಳೆಯೋದು ಅಂತ ಫಸ್ಟ್ ಶಾಸ್ತ್ರ ಮಾಡ್ತೀವಿ. ಅಕ್ಕಿ ತೊಳೆದ್ಬಿಟ್ಟು ಅದಕ್ಕೆ ಏನಾದ್ರೂ ನೀರು ಹಚ್ಕೊಂಡು ಈ ಬಿಸಿಲಲ್ಲಿ ಆಟ ಆಡೋದೇ ಒಂದು ಮಜಾ ಇರುತ್ತೆ. ನಾವು ಚಿಕ್ಕದಾಗ ತುಂಬ ಎಂಜಾಯ್ ಮಾಡ್ತೀವಿ. ಇವಾಗ ಒಂಥರ ಮಜಾ ಇದೆ. ಇನ್ನು ಸಂಜೆ ಊರೊಳಗಡೆ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿ ತಂಬಿಟ್ಟು ಆರತಿ ಕೊಟ್ಬಿಟ್ಟು ಮತ್ತೆ ಗುರುವಾರ ಬೆಳಗ್ಗೆ ಬಿಸಿಲು ಮಾರಮ್ಮನ ಆರತಿ ಕೊಡ್ತೀವಿ. ಅದಾದಮೇಲೆ ಮರಿವರೆಗೂ ಭರ್ಜರಿಯಾಗಿ ನೆಂಟರನ್ನೆಲ್ಲ ತಂದು ಊಟ ಹಾಕೋದೇ ಒಂದು ದೊಡ್ಡ ಹಬ್ಬ. ಹೊಸಳ್ಳಿಗೆ ತುಂಬ ಫೇಮಸ್ ಆದಂಥ ಹಬ್ಬ ಇದು. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಬಳಿಕ ಮಾತನಾಡಿದ ಗ್ರಾಮದ ಮುಖಂಡ ಹೊಸಹಳ್ಳಿ ಶಿವಲಿಂಗೇಗೌಡ, ನಮ್ಮ ಪೂರ್ವಿಕರ ಕಾಲದಿಂದಲೂ ಗ್ರಾಮದ ಒಳಿತಿಗಾಗಿ ಗ್ರಾಮದೇವತೆ ಶ್ರೀ ಮಾರಮ್ಮ ಮತ್ತು ಶ್ರೀ ಬಿಸಿಲು ಮಾರಮ್ಮ ಉತ್ಸವವು ನಡೆಯುತ್ತಿದೆ. 2 ಗ್ರಾಮಗಳ ಯಜಮಾನರ ಸಮ್ಮುಖದಲ್ಲಿ ದೇವರ ಉತ್ಸವ ಮತ್ತು ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಎಂದರು. ಗ್ರಾಮದಲ್ಲಿ 3 ವರ್ಷಗಳಿಗೊಮ್ಮೆ ಆಚರಿಸುವ ಗ್ರಾಮದೇವತೆ ಶ್ರೀ ಮಾರಮ್ಮ ಹಬ್ಬವು 2 ರಿಂದ 3 ದಿನಗಳ ಕಾಲ ನಡೆಯುತ್ತದೆ. ಗ್ರಾಮದೇವತೆ ಹಬ್ಬಗಳಿಂದ ಒಂದೆಡೆ ಸೇರುತ್ತೇವೆ, ದೂರದಲ್ಲಿರುವ ಸಂಬಂಧಿಗಳಲ್ಲಿ ಭಾವೈಕ್ಯತೆ ಬೆಸೆಯುತ್ತದೆ, ಮನೆ ಮಂದಿಯೊಂದಿಗೆ ನೆಮ್ಮದಿಯಾಗಿ ಇರಲು ಸಾಧ್ಯವಾಗುತ್ತದೆ. ಹೆಣ್ಣು ಮಕ್ಕಳು ಬಂದು ಸಂಭ್ರಮಿಸುತ್ತಾರೆ ಎಂದು ತಿಳಿಸಿದರು. ಪ್ರತಿ 3 ವರ್ಷ ಮತ್ತು 5 ವರ್ಷಕ್ಕೆ ನಮ್ಮ ನಾಡ ಅಮ್ಮ ಗ್ರಾಮದ ಅಮ್ಮನ ಹಬ್ಬ ಬಿಸಿಲು ಮಾರಮ್ಮನ ಹಬ್ಬ ಪ್ರತಿ ವರ್ಷ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ಈ ವರ್ಷವೇ ನಮ್ಮ ಯಜಮಾನಗಳ ನೇತೃತ್ವದಲ್ಲಿ ಮಾರಮ್ಮ ಮತ್ತು ಬಿಸಿಲು ಮಾರಮ್ಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮಂಗಳವಾರ ಅಕ್ಕಿ ತೊಳೆಯುವ ಹಬ್ಬ ಕಾರ್ಯಕ್ರಮ. ಅದರಲ್ಲಿ ಅಕ್ಕಿ ತೊಳೆದ ನಂತರ ಅಕ್ಕ ತಂಗಿರು ಅಕ್ಕಿ ನಾದಿರು ಅವರಿಗೆ ಒಂದು ಹಬ್ಬ ಸಡಗರ. ಇವತ್ತು ಅವ್ರಿಗೆ ಅಕ್ಕಿ ತೊಳೆದು ಅವರೆಲ್ಲ ಇವತ್ತು ಅಕ್ಕ ತಂಗಿರು ನಾದಿದ್ರು ಎಲ್ಲ ಮನೆಗೆ ಇವತ್ತು ಹಬ್ಬಕ್ಕೋಸ್ಕರ ಬಂದವರೆ. ಇವತ್ತು ಅವರು ನೀರು ಹೆಚ್ಚು ಕಾರ್ಯಕ್ರಮ ಹಬ್ಬ ಭಾರಿ ಸಂತೋಷದಿಂದ ಚೆನ್ನಾಗಿ ನಮ್ಮ ಹೆಣ್ಮಕ್ಳು ನಮ್ಮ ರಾಮನಹಳ್ಳಿ ಹೊಸಳ್ಳಿ ಎಲ್ಲ ಮಹಿಳೆಯರು ಇವತ್ತು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋರೆ. ಮತ್ತು ನಾಳೆ ಬುಧವಾರ ಇವತ್ತು ಸಾಯಂಕಾಲ ಪೂಜೆ ಕಾರ್ಯಕ್ರಮ ಐತೆ. ಸಾಯಂಕಾಲ 6 ಗಂಟೆಯಿಂದ ನೈಟು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಮತ್ತು ನಾಳೆ 10 ಗಂಟೆಗೆ ನಮ್ಮ ಬಿಸಿಲು ಮಾರಮ್ಮ ಹಬ್ಬ ದೇವಸ್ಥಾನ ಮುಂದಗಡೆ ತಂಬಿಟ್ಟಿನ ಆರತಿ ಮತ್ತು ಹಬ್ಬ ಎಲ್ಲ ನಮ್ಮ ಯಜಮಾನಗಳ ನೇತೃತ್ವದಲ್ಲಿ ಭಾರಿ ಅಚ್ಚುಕಟ್ಟಾಗಿ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾಳೆನೂ ಭಾರಿ ಜೋರಾಗಿ ವಿಜೃಂಭಣೆ ನಡೀತಿದೆ. ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ನಾನು ತಿಳಿಸುತ್ತೇನೆ. ಹಬ್ಬದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಯಜಮಾನರು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಮಂಡ್ಯ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿಯಿಂದ ಕನ್ನಡ ಭಾಷೆಯ ನಿರ್ಲಕ್ಷ್ಯ, ಪರಿಷತ್ತಿನಲ್ಲಿ ಆರ್ಥಿಕ ಅಶಿಸ್ತು, ಬೈಲಾ ತಿದ್ದುಪಡಿ, ಸರ್ವಾಧಿಕಾರಿ ಧೋರಣೆ ಸೇರಿದಂತೆ ಪರಿಷತ್ತಿನ ಘನತೆಗೆ ಧಕ್ಕೆ ತರುವ ಕೆಲಸದಲ್ಲಿ ತೊಡಗಿರುವ ಹಿನ್ನೆಲೆ ಚರ್ಚೆ ನಡೆಸಲು ಮೇ 17ರಂದು ಬೆಳಿಗ್ಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ವಿಭಾಗ ಮಟ್ಟದ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹೇಶ್ ಜೋಶಿ ವಿಚಾರವಾಗಿ ವೈಯಕ್ತಿಕವಾಗಿ ಯಾವುದೇ ತಕರಾರಿಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಆಯ್ಕೆಯಾಗಿ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಲ್ಲಿ ಅಧಿಕಾರ ನಡೆಸುತ್ತಿರುವುದು ಸರಿಯಲ್ಲ ಎಂಬುದಾಗಿ ನಮ್ಮ ಹೋರಾಟ ಎಂದರು. 110 ವರ್ಷಗಳ ಹಾದಿಯಲ್ಲಿರುವ ಕಸಾಪದಲ್ಲಿನ ಅಧ್ಯಕ್ಷರ ಪಾತ್ರ
ಕನ್ನಡ ಜಾಗೃತಿ ಬೆಳೆಸುವ ನಿಟ್ಟಿನಲ್ಲಿ ಸಮ್ಮೇಳನ ನಡೆಸುವುದು. ಆದರೆ ಸರ್ಕಾರದಿಂದ ಹಣ ನೀಡಲು ಪ್ರಾರಂಭವಾದಾಗಿನಿಂದ ಅಧ್ಯಕ್ಷರಾದವರ ಆಟೋಪಗಳು ಹೆಚ್ಚಾಗಿವೆ. ಈ ಸಂಬಂಧ ಆರೋಗ್ಯಕರ ಚರ್ಚೆ ಮಾಡುವವರ ವಿರುದ್ಧ ನೋಟಿಸ್ ನೀಡುವ ಕೆಲಸಕ್ಕೆ ಮುಂದಾದ ಜೋಶಿ, ಇದಕ್ಕೂ ಪರಿಷತ್ತಿನ ಹಣ ಬಳಕೆ ಮಾಡಿ ಆರ್ಥಿಕ ಅಶಿಸ್ತಿನ ಮಟ್ಟವನ್ನು ಹೆಚ್ಚಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಸಮ್ಮೇಳನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳು ತಡವೇಕೆ ಮಾಡುತ್ತಿದ್ದಾರೆ? ಸ್ಮರಣ ಸಂಚಿಕೆ ಸಮಿತಿ ಇದ್ದರೂ ಜೋಶಿಗೆ ಕಾಯುವ ಕೆಲಸವೇನಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿ ಈ ಮೀನಾಮೇಷ ನಡವಳಿಕೆಯನ್ನು ಬಿಡಬೇಕು. ಈ ಸಂಬಂಧ ಕೇಂದ್ರ ಅಧ್ಯಕ್ಷನೊಂದಿಗೆ ಸಭೆ ನಡೆಸಲು ಬೆಂಗಳೂರಿಗೆ ಹೋಗುವ ಸಂಬಂಧ ಬಹಿರಂಗ ಹೇಳಿಕೆ ನೀಡುವಂತೆ ಒತ್ತಾಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಆಶಾಜ್ಯೋತಿ ಅಂತ ಹೇಳ್ತೇವೆ. ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಕಾವಲುಗಾರರಾಗಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಮೊದಲು ಅಧ್ಯಕ್ಷರಾಗಿದ್ದ ನಂಜುಂಡಯ್ಯನವರಿಂದ ಹಿಡಿದು ಇದುವರೆಗೂ ಅನೇಕರು ತಮ್ಮ ತನುಮನ ಧನವನ್ನು ಕನ್ನಡದ ಒಂದು ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೆ. ಇಂತಹ ಒಂದು ಸಾಹಿತ್ಯ ಪರಿಷತ್ತಿನಲ್ಲಿ ರಾಜ್ಯಾಧ್ಯಕ್ಷರು ಕೆಲವು ಆರ್ಥಿಕ ಅಶಿಸ್ತು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಿಗೆ ಧಕ್ಕೆ ತರುವಂತಹ ಬೈಲಾ ತಿದ್ದುಪಡಿ ಇದೆಲ್ಲವನ್ನ ನೋಡಿ ನಾವು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಅಂತ ಹೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಕನ್ನಡದ ಸಂಸ್ಕೃತಿಯನ್ನು ಹರಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಏಕೆಂದರೆ ಅದು ಕನ್ನಡಿಗರು ಹೇಗಿರಬೇಕು, ಅವರ ನಡೆನುಡಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಮಾದರಿಯಾಗಿರಬೇಕು ಅದು. ಹಾಗಾಗಿ ರಾಜ್ಯಾಧ್ಯಕ್ಷರ ಕೆಲವು ನಡೆನುಡಿಗಳು ನಾವು ತಪ್ಪನ್ನು ಕಂಡಿದ್ದರಿಂದ ಅದನ್ನೆಲ್ಲವನ್ನ ಎಲ್ಲರ ಗಮನಕ್ಕೆ ತರಬೇಕು, ಅದನ್ನು ಸರಿಪಡಿಸಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಂದರ್ಭಗಳಲ್ಲಿ ನಾವು ವಿವರಿಸಿದ್ದೇವೆ. ಪತ್ರಿಕೆಯಲ್ಲೂ ಕೂಡ ರಾಜ್ಯ ಮಟ್ಟದ ಸುದ್ದಿಯಾಗಿ ಎಲ್ಲ ಪತ್ರಿಕೆಗಳು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಮತ್ತು ಅದಕ್ಕೆ ನಮಗೆ ಯಶಸ್ಸು ಕೂಡ ದೊರಕ್ತಾ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ನಾವು ಸ್ಪಷ್ಟವಾಗಿ ಘೋಷಿಸಿದ್ದೇವೆ, ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಜೋಶಿಯ ಬಗ್ಗೆ ಆಗಲಿ ನಮ್ಮ ಯಾವ ತಕರಾರುಗಳು ಇಲ್ಲ. ನಮ್ಮ ತಕರಾರುಗಳು ಇರ್ತಕ್ಕಂಥದ್ದು, ನಮ್ಮ ಆರೋಪಗಳು ಇರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೋಶಿಯ ನಡವಳಿಕೆಯ ಬಗ್ಗೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸೋಣ. ವೈಯಕ್ತಿಕವಾಗಿ ನಮಗೆ ಅವ್ರ ಬಗ್ಗೆ ಯಾವ ಅಧಿಕಾರವೂ ಅವ್ರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ. ಅವರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಆದ್ದರಿಂದ ಅವರ ಆಯ್ಕೆಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ಅವರ ಅಧ್ಯಕ್ಷರ ಅವಧಿಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಅದು ಹಾದಿಯನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಮುಖ್ಯವಾಗಿರ್ತಕ್ಕಂಥ ಆರೋಪಗಳು ಬೇಕಾಗಿತ್ತು ನಮಗೆ. ಬರೀ ಅವ್ರ ಸರ್ವಾಧಿಕಾರಿ ಧೋರಣೆ ಅಂದರೆ ಆಗೋದಿಲ್ಲ. ಅದರಿಂದ ಇಲ್ಲಿ ಕೆಲವು ಏನು ಅವರ ವಾರ್ಷಿಕ ಒಂದು ವರದಿಯಲ್ಲಿ ಅಲ್ಲಿ ಆಡಿಟರ್ ಏನು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದಾರೆ, ಆ ರೈಸ್ ಮಾಡಿರ್ತಕ್ಕಂಥ ಏನು ಅವರು ಅದಕ್ಕೆ ಆಕ್ಷೇಪಣೆಯನ್ನು ಏನು ಎತ್ತಿದ್ದಾರೆ, ಆಕ್ಷೇಪಣೆಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೇವೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅದರಲ್ಲಿ ವ್ಯಕ್ತ ಆಗಿದೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅಧ್ಯಕ್ಷರ ವೇತನ ಇದುವರೆಗೆ ಅವ್ರು ತಗೊಂಡಿರ್ತಕ್ಕಂಥದ್ದು ವರ್ಷಕ್ಕೆ 4,20,000 ರೂಪಾಯಿ, ದಿನಭತ್ಯೆ 7,62,000 ರೂಪಾಯಿ, 62,329 ರೂಪಾಯಿ, ಪ್ರಯಾಣ ವೆಚ್ಚ 6,70,267, ವಾಹನ ನಿರ್ವಹಣೆ ವೆಚ್ಚ 93,319, ಮನೆ ದಿನಪತ್ರಿಕೆಗಳ ವೆಚ್ಚ 33,419, ದೂರವಾಣಿ ಜಂಗಮವಾಣಿಗಳ ವೆಚ್ಚ 43,519, ಕಾರು ಇಂಧನ ವೆಚ್ಚ, ಪ್ರಯಾಣ ವೆಚ್ಚದ ಜೊತೆಗೆ ಕಾರು ಇಂಧನ ವೆಚ್ಚ. ಪ್ರಯಾಣ ವೆಚ್ಚ ಅಂದ್ರೇನು, ಅದರಲ್ಲಿ ಕಾರಿದೆ, ಸಾಹಿತ್ಯ ಪರಿಷತ್ತಿನ ಕಾರಿದೆ, ಅಲ್ಲಿ ಇಂಧನ ವೆಚ್ಚ ಮತ್ತೆ ಯಾಕೆ ಬಂದು ಪ್ರಯಾಣ ವೆಚ್ಚ ತಗೊಂಡ್ಮೇಲೆ ಇಂಧನ ವೆಚ್ಚ ಎಂಥದ್ದು? ಇಂಧನ ವೆಚ್ಚ 18,310 ರೂಪಾಯಿ. ಒಟ್ಟು
22,06,553 ವೆಚ್ಚವನ್ನು ಪಡೆದಿರುತ್ತಾರೆ. ಈ ಹಿಂದಿನ ಯಾವೊಬ್ಬ ಅಧ್ಯಕ್ಷರು ಪಡೆಯದೇ ಇದ್ದ ಭತ್ಯೆಗಳನ್ನು ಪಡೆದಿರುವ ಬಗ್ಗೆ ಚರ್ಚಿಸುವುದು ನಾವು ಹಾಕ್ಕೊಂಡಿರ್ತಕ್ಕಂಥದ್ದು. ಅದು ಆಡಿಟ್ರು ಅದನ್ನು ಎತ್ತಿರ್ತಕ್ಕಂಥದ್ದು. ಆಮೇಲೆ ಸದಸ್ಯತ್ವ ನೋಂದಣಿ ಬಗ್ಗೆ, ಕಾಮಗಾರಿಗಳ ಬಗ್ಗೆ, ಕಟ್ಟಡ ನವೀಕರಣದ ಬಗ್ಗೆ ಹಾಗೂ ಇನ್ನಿತರ ಲೋಪದೋಷಗಳನ್ನು ಎತ್ತಿ ಹಿಡಿದಿರುವ ಬಗ್ಗೆ ಗೋಷ್ಠಿಯಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಪ್ರೊಫೆಸರ್ ಜಿಟಿ ವೀರಪ್ಪ, ಸುನಂದ ಜಯರಾಮ್, ಎಂವಿ ಧರಣೀಂದ್ರಯ್ಯ, ಡಿಪಿ ಸ್ವಾಮಿ, ಎಚ್ಕೆ ಜಯರಾಮ್ ಹಾಗೂ ಎಚ್ವಿ ಜಯರಾಮ್ ಇದ್ದರು. ವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯ ಹಿನ್ನೆಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣಕ್ಕೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಮೇ 15ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ರಾಜವೀರ ಮದಕರಿ ನಾಯಕ ಸ್ಮಾರಕ ನಿರ್ಮಾಣ ವೇದಿಕೆಯ ರಾಜ್ಯ ಸಂಚಾಲಕ ಪ್ರಸನ್ನ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮದಕರಿ ನಾಯಕರ ಸಮಾಧಿಯಾದ ಸ್ಥಳಗಳನ್ನು ಸಂರಕ್ಷಣೆ ಮಾಡಿ ಅವರ ಸಾಧನೆಯ ಕುರುಹುಗಳು ಇರುವಲ್ಲಿ ಸ್ಮಾರಕ ನಿರ್ಮಿಸಲು ಸರ್ಕಾರವನ್ನು ಒತ್ತಾಯಿಸುವುದು ವೇದಿಕೆಯ ಧ್ಯೇಯವಾಗಿದೆ ಎಂದರು. ಮದಕರಿ ನಾಯಕರು ಶ್ರೀರಂಗಪಟ್ಟಣದಲ್ಲಿ ನಿಧನರಾದ ಹಿನ್ನೆಲೆ ಪಶ್ಚಿಮ ವಾಹಿನಿಯಲ್ಲಿ ಅವರ ಸ್ಮಾರಕ ನಿರ್ಮಿಸುವಂತೆ ಇಲ್ಲಿನ ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಿಂದ ಪಶ್ಚಿಮ ವಾಹಿನಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿಗೆ ಮಧ್ಯಾಹ್ನ 12 ಗಂಟೆಗೆ ದೊರೆಗಳ ಪುಣ್ಯಸ್ಮರಣೆ ಮಾಡಲಾಗುವುದು ಎಂದರು. ಅನಿಸಿದ್ದು ಕೊನೆಯ ರಾಜವೀರ ಮದಕರಿ ನಾಯಕರ ಬಗ್ಗೆ ಒಂದು ಕೈಫಿಯತ್ತು ಸಿಗುತ್ತೆ. ಆ ಕೈಫಿಯತ್ತು ಸಿಗೋವರೆಗೂ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರು ಚಿತ್ರದುರ್ಗದಲ್ಲೇ ತಮ್ಮ ಸಾವನ್ನು ಕಾಳ್ತಾರೆ ಅನ್ನೋದೊಂದು ಐತಿಹ್ಯ ಇತ್ತು. ಆದರೆ ಆ ದಾಖಲೆ ಸಿಕ್ಕ ಬಳಿಕ ನಮಗೆ ಅವರು ಶ್ರೀರಂಗಪಟ್ಟಣದಲ್ಲಿ ಸಾವನ್ನಪ್ಪಿದ್ರು ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಅವರ ದೇಹ ದಹನ ಆಯಿತು ಅಂತ ಒಂದು ಉಲ್ಲೇಖ ಇತ್ತು. ಹಾಗಾಗಿ 2017ನೇ ಇಸ್ವಿಯಲ್ಲಿ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರಿಗೆ ಪಿಂಡ ಪ್ರದಾನ ಕಾರ್ಯ ಮಾಡಿದ್ವಿ. ಮತ್ತು ಅಲ್ಲೇ ಸ್ಮಾರಕ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಪ್ರತಿ ವರ್ಷ ಮೇ 15ನೇ ತಾರೀಕು ನಾವು ಪಶ್ಚಿಮ ವಾಹಿನಿಗೆ ಬಂದು ಅಲ್ಲಿ ಪುಣ್ಯಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೋರಾಟ 2017ರಿಂದ ಇದೆ ಅಲ್ಲಿ ಸ್ಮಾರಕ ಕಟ್ಟಬೇಕು ಅಂತ. ಆ ನಿರಂತರ ಪ್ರಯತ್ನದ ಫಲವಾಗಿ ಹಲವು ವಿಚಾರಗಳು ಹಲವು ಕಡೆಗೆ ವ್ಯಾಪಿಸಿವೆ. ಈ ವರ್ಷ ಒಂದು ಸಂಪರ್ಕ ದೃಷ್ಟಿಯಿಂದ ಎಲ್ಲರನ್ನೂ ಕರೆಯುವಂಥ ವ್ಯವಸ್ಥೆಗಳಾಗಿದೆ, ಸಂಸದರನ್ನು ಕರೆಯುವಂಥ ವ್ಯವಸ್ಥೆಗಳಾಗಿದೆ. ಅವರು ಬರುವಂಥ ನಿರೀಕ್ಷೆಗಳಿದೆ. ಹಲವು ಜನಪ್ರತಿನಿಧಿಗಳು, ಹಲವು ಮುಖಂಡರುಗಳು, ಹಲವು ಸಂಘ ಸಂಸ್ಥೆಗಳು ಎಲ್ಲರನ್ನು ಕರೆದಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರು ದೇಹ ದಹನ ಆಗಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಭವ್ಯ ಸ್ಮಾರಕ ಕಟ್ಟಬೇಕು. ಅದ್ರ ಜೊತೆಗೆ ಚಿತ್ರದುರ್ಗದ 16 ರಾಜರಲ್ಲಿ ಒಂದು 8 ರಾಜರ ಸಮಾಧಿಗಳಿದೆ. ಅದು ಇಲ್ಲದೇ ಇರೋ ಕಡೆಗೆ ಸ್ಮಾರಕ ಕಟ್ಟಬೇಕು. ಸಮಾಧಿ ಇರೋ ಕಡೆಗೆ ಸಮಾಧಿಯನ್ನು ಸುಸ್ಥಿರಗೊಳಿಸಬೇಕು, ಇಲ್ಲದೇ ಇರೋ ಕಡೆಗೆ ಸ್ಮಾರಕ ಕಟ್ಟಬೇಕು ಅಂತ. ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮದಕರಿ ನಾಯಕರದಾದರೆ, ರಾಮನಗರದಲ್ಲಿ ಮದಕರಿ ನಾಯಕರ ಮಗ ಭರಮಣ್ಣ ನಾಯಕರ ಸಮಾಧಿ ಸ್ಮಾರಕ ಬೈರಪಟ್ಟಣದಲ್ಲಿ, ಮತ್ತು ದಾವಣಗೆರೆ ಜಿಲ್ಲೆ ಮತ್ತಿ ಗ್ರಾಮದಲ್ಲಿ ಮತ್ತಿ ತಿಮ್ಮಣ್ಣ ನಾಯಕರು, ಮಾಯಕೊಂಡದಲ್ಲಿ ಹಿರಿಯ ಮದಕರಿ ನಾಯಕರು, ಚಿತ್ರದುರ್ಗದಲ್ಲಿ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ಹೀಗೆ ಎಲ್ಲೆಲ್ಲಿ ಸಮಾಧಿಗಳಿದೆ ಅಲ್ಲೆಲ್ಲ ಸುಸ್ಥಿರಗೊಳಿಸಬೇಕು. ಎಲ್ಲಿ ಸಮಾಧಿ ಇಲ್ಲ, ಎಲ್ಲಿ ಉಲ್ಲೇಖ ಇದೆ ಅಲ್ಲಿ ತೀರ್ಕೊಂಡ್ರು ಅಂತಾರೆ, ಅಲ್ಲಿ ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್ಕಾರದ ಮುಂದೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೀವಿ, ಹಲವು ಜನಪ್ರತಿನಿಧಿಗಳ ಕಂಡಿದ್ವಿ. ಆದರೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಕಾರ್ಯ ಮಾಡ್ತಾ ಇದೆ. ಗೋಷ್ಠಿಯಲ್ಲಿ ಬಜರಂಗದಳದ ರಾಜ್ಯಾಧ್ಯಕ್ಷ ಮಂಜುನಾಥ್, ಜೈ ಮಾರುತಿ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಮಾದೇಗೌಡ, ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯ ವಿ ಶ್ರೀನಿವಾಸ್, ವೇದಿಕೆಯ ರಂಗಸ್ವಾಮಿ ನಾಯಕ ಇದ್ದರು. ವಿಮೋಚನಾ ಮಹಿಳಾ ಹಕ್ಕುಗಳ ವೇದಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಒಡಲ ತುಡಿತಕ್ಕೆ ಕೇಡು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮೇ 14ರ ಬೆಳಿಗ್ಗೆ 11 ಗಂಟೆಗೆ ನಗರದ ಜೆಎಲ್ ಜವರೇಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವೇದಿಕೆಯ ರಮಾನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಡಲ ತುಡಿತಕ್ಕೆ ಕೇಡು, ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನ ಪುಸ್ತಕವು 2ನೇ ಬಾರಿಗೆ ಬಿಡುಗಡೆಗೊಳ್ಳುತ್ತಿದೆ ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸುವರು. ಡಿಎಚ್ಒ ಡಾಕ್ಟರ್ ಕೆ ಮೋಹನ್ ಅಧ್ಯಕ್ಷತೆ ವಹಿಸಲಿದ್ದು,
ರೈತ ಮತ್ತು ಮಹಿಳಾ ಮುಖಂಡರಾದ ಸುನಂದ ಜಯರಾಮ್ ಪುಸ್ತಕ ಬಿಡುಗಡೆ ಮಾಡುವರು. ಅಕ್ಕ ಮಹಾದೇವಿ ಮಹಿಳಾ ವಿವಿಯ ವಿಶೇಷ ಅಧಿಕಾರಿ ಹೇಮಲತಾ ಹೆಚ್ಎಂ ಪುಸ್ತಕದ ಕುರಿತು ಮಾತನಾಡಲಿದ್ದು, ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಕೆಆರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ವಿಮೋಚನಾ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಸಲಿನ್ ಸುಗುಣ, ಪುಸ್ತಕದ ಲೇಖಕ ಡಾಕ್ಟರ್ ಮಂಜುನಾಥ ಅದ್ದೆ ಭಾಗವಹಿಸಿರುವರು ಎಂದು ಹೇಳಿದರು. ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಹಲವು ಹೋರಾಟಗಳನ್ನು ನಿರಂತರವಾಗಿ ನಡೆಸ್ಕೊ ಬರ್ತಾ ಇದ್ದೀವಿ. ಆದರೆ ಇದ್ರ ಬಗ್ಗೆ ನಾವು ಒಂದು ಪುಸ್ತಕ ಕೂಡ ನಾವು ಮೊದಲನೇ ಮುದ್ರಣ ತಂದಿದ್ದೀವಿ. ಒಡಲ ತುಳಿತಕ್ಕೆ ಕೇಡು, ಹೆಣ್ಣು ಭ್ರೂಣ ಹತ್ಯೆಗೆ ಕತ್ತರಿ ಅಂತೇಳಿ ಡಾಕ್ಟರ್ ಮಂಜುನಾಥ್ ಅದ್ದೆಯವರು ಈ ಪುಸ್ತಕದಲ್ಲಿ ಲೇಖಕರಾಗಿ ಬರೆದಿದ್ರು. ಮತ್ತು ನಾವು ಸುಮಾರು ಮಂಡ್ಯದ ಒಂದು 12 ಜನ ತಂಡ ಅವರ ಇಡೀ ಜಿಲ್ಲೆಯಲ್ಲಿ ಭೇಟಿ ನೀಡಿ ಭಾಳಷ್ಟು ಹಳ್ಳಿಗಳನ್ನ ಭೇಟಿ ಮಾಡಿ ಅಧ್ಯಯನ ಮಾಡಿ ಸಂಕ್ಷಿಪ್ತವಾಗಿ ಒಡಲ ತುಳಿತಕ್ಕೆ ಕೇಡು, ಹೆಣ್ಣು ಭ್ರೂಣ ಹತ್ಯೆ ಕತ್ತರಿ ಅಂತೇಳಿ ಒಂದು ಪುಸ್ತಕ ಮೊದಲನೇ ಮುದ್ರಣವನ್ನು 2008ರಲ್ಲಿ ನಾವು ತಂದಿದ್ವಿ. ಅದಾದಮೇಲೆ ಇತ್ತೀಚೆಗೆ ಭಾಳಷ್ಟು ಬೆಳವಣಿಗೆಗಳಾಗಿದೆ, ಹೊಸ ಹೊಸ ಆಯಾಮಗಳಾಗಿದೆ. ಮತ್ತು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೂ ಕೂಡ ಈ ಭ್ರೂಣ ಹತ್ಯೆಯ ಒಂದು ವ್ಯಾಪಕ ಜಾಲ ಬೇರೆ ಜಿಲ್ಲೆಗಳು ಕೂಡ ವಿಸ್ತರಣೆ ಆಯಿತು. ಅಂಕಿಅಂಶಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಯಿತು. ಸೊ ಇವೆಲ್ಲವನ್ನು ಕೂಡ ನಾವು ಸುಮಾರು ವರ್ಷಗಳಿಂದ ನಾನು ಮತ್ತು ಇಂಪನವರು ನಮ್ಮ ಸಂಸ್ಥೆ ಮುಖಾಂತರ ಅಧ್ಯಯನ ಮಾಡ್ತಾ ಇದ್ವಿ. ಆ ಎಲ್ಲ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಜೊತೆಗೆ ಈ ಒಂದು ಒಡ ತುಳಿತಕ್ಕೆ ಕೇಡು ಮತ್ತು ಮಂಜುನಾಥ್ ಅದ್ದೆಯವರು ಏನು ಬರೆದಿದ್ರು ಅದೇ ಪುಸ್ತಕಕ್ಕೆ ನಾವು ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ಸೇರಿಸಿ ಈಗ 2ನೇ ಮುದ್ರಣವನ್ನು, ದ್ವಿತೀಯ ಮುದ್ರಣವನ್ನು ಮುದ್ರಿಸಿದ್ದೀವಿ ವಿಮೋಚನಾ ಸಂಘಟನೆ ವತಿಯಿಂದ. ನಾಳೆ ಅಂದರೆ ದಿನಾಂಕ 14/5/2025 ಬುಧವಾರ ಜೆಎಲ್ ಜವರಗೌಡ ಸಭಾಂಗಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಒಟ್ಟಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಂಡ್ಯ ಜಿಲ್ಲೆಯ ಹಲವಾರು ಸಂಘಟನೆಗಳ ಸಹಯೋಗದೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕುಮಾರ್ ಸರ್ DC ಅವರು ಮಾಡಿಕೊಡ್ತಾರೆ. ಗೋಷ್ಠಿಯಲ್ಲಿ ಸಲಿನ್ ಸುಗುಣ, ವಿನೋಧ, ಪೂರ್ಣಿಮಾ, ಶಿಲ್ಪಾ, ಜನಾರ್ದನ್, ಇಂಪನ ಇದ್ದರು. ವಿಶ್ವದ ಪ್ರಥಮ ಶುಶ್ರೂಷಕಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮಾಜ ಸೇವಕ ನೆಲಸೋಗೆ ಉಮೇಶ್ ನೇತೃತ್ವದಲ್ಲಿ ದಾದಿಯರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು. ಟಿ. ನರಸೀಪುರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ರವಿಕುಮಾರ್ ಹಾಗೂ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ನೆಲಸೋಗೆ ಉಮೇಶ್ ಮಾತನಾಡಿ 1854ರ ಕ್ರೈಮನ್ ಯುದ್ಧದಲ್ಲಿ ಗಾಯಗೊಂಡ ಸೇನಾನಿಗಳ ಆರೈಕೆ ಮಾಡಿ ಜಗತ್ತಿನಾದ್ಯಂತ ಗೌರವ ಪಡೆದ ಫ್ಲಾರೆನ್ಸ್ ನೈಟಿಂಗೇಲ್ ವೃತ್ತಿ ಘನತೆಯನ್ನು ಎತ್ತಿ ಹಿಡಿದ ಅನುಭವಿ ದಾದಿ ಮಾನವೀಯತೆಯ ಪ್ರತಿಪಾದಕರಾಗಿದ್ದರು. ಆಧುನಿಕ ನರ್ಸಿಂಗ್ ವಿಜ್ಞಾನ ಕಾಲೇಜನ್ನು ಸ್ಥಾಪಿಸಿ ಶಿಕ್ಷಣದ ಪ್ರಗತಿಗಾಗಿ ಕೊಡುಗೆ ನೀಡಿದ್ದಾರೆಂದರು. ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ 1820ರಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ಆ ಸಿಸ್ಟರು ಹುಟ್ಟಿದ ದಿನ. ಅವರ ಸವಿನೆನಪಿಗಾಗಿ 1870ರಲ್ಲಿ ಸಿಸ್ಟರ್ಸ್ ಡೇ ಎಂದು ವಿಶ್ವದಲ್ಲೇ ಆಚರಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದಿನ ಆಚರಿಸಿದ ಸಿಸ್ಟರ್ಸ್ ಡೇ ಅನ್ನ ಇಂದಿಗೂ ಕೂಡ ನಾವು ಪ್ರತಿ ವರ್ಷ ಮೇ 12ನೇ ತಾರೀಕು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ನಮ್ಮ ನರಸೀಪುರ ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಸಿಸ್ಟರ್ಸ್ ಬಂಧುಗಳು, ಇಲ್ಲಿಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ಎಲ್ಲ ರೋಗಿಗಳಿಗೂ ಕೂಡ ಸರಿಸಮಾನಾಗಿ ಅವರ ಪ್ರೀತಿಯನ್ನ ಹಂಚಿ ಈ ಮೆಡಿಸಿನ್ ಅಂದ್ರೆ ಚಿಕಿತ್ಸೆ ನೀಡುವುದರ ಮೂಲಕ ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಹೆಸರು ಮಾಡಿದ್ರ. ಚಿದರವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ. ಮಹೇಶ್ ಮಾತನಾಡಿ, ಮನುಕುಲಕ್ಕೆ ಮಾರಕವಾಗಿ ಆಗಾಗ ಕಂಜು ಬರುವ ವಿವಿಧ ವ್ಯಾಧಿಗಳನ್ನು ನಿಯಂತ್ರಿಸಲು ದಾದಿಯರ ಸೇವೆ ಅಗತ್ಯ. ಅಸೌಖ್ಯದಿಂದ ಬಳಲುವ ರೋಗಿಗಳಿಗೆ ದಾದಿಯರ ಸೇವೆ ಸದಾ ಸ್ಮರಣೀಯ ಎಂದರು. ದಾದಿಯರಿಗೋಸ್ಕರ ದಾದಿಯರ ಸಿಸ್ಟರ್ಸ್ ಅವರ ಸೇವೆಯನ್ನು ಮನಗಂಡು ಅವ್ರಿಗೊಂದು ಸಣ್ಣದಾಗಿ ಚಿಕ್ಕದಂಥ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಅಲ್ಲದೆ ಇಲ್ಲಿ ನರಸೀಪುರದ ದಾದಿಯರ ಬಗ್ಗೆ ಹೇಳ್ಬೇಕು ಅಂತಂದರೆ ತುಂಬ ಒಳ್ಳೆಯ ದಾದಿಯರು ನಮ್ಮ ಆಸ್ಪತ್ರೆಗಳು ನಮ್ಗೆ ಒಂದು
ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಅಭಿಲಾಷ್, ಹಿರಿಯ ಶುಶ್ರೂಷಕರಾದ ಮಂಗಳಮ್ಮ, ಯಶೋಧ, ಜಯಂತಿ, ಗೀತಾ, ತುಳಸಿ, ಕಿರಿಯ ಶುಶ್ರೂಷಕರಾದ ಶ್ವೇತಾ, ಭಾಗ್ಯ, ಮಂಜುಳಾ, ಅಶ್ವಿನಿ, ಆಶಾ, ನಿರ್ಮಲಾ, ಸಮಾಜ ಸೇವಕ ನೆಲಸೋಗೆ ಉಮೇಶ್, ಸದಸ್ಯ ಚಿದರವಳ್ಳಿ ಮಹೇಶ್, ಅಯ್ಯಪ್ಪ ಸಿದ್ದಲಿಂಗಸ್ವಾಮಿ, ಹೊಸಪುರ ಸಿದ್ದು, ನಿಲಸೋಗೆ ಕಲ್ಯಾಣ್ ಹಾಗೂ ಇನ್ನಿತರರು ಹಾಜರಿದ್ದರು.